ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋ. ಆ್ಯಂಡ್ ನಾನು ಇದು ಒಂದು ಅಂದರೆ ಚಕ್ಲಿ ಮಾಡಿದ್ದೆ. ಸೊ ಅದು ನಿಮಗೂ ಕೂಡ ಸ್ಮಾಲಾಗಿ ತುಂಬ ಶಾರ್ಟಲ್ಲಿ ಒಂದು ರೆಸಿಪಿ ತೋರಿಸೋಣ ಅಂತ ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಕ್ರಿಸ್ಪಿಯಾಗಿ, ತುಂಬ ಅಂದರೆ ಗಟ್ಟಿ ಇಲ್ದಿರ ತುಂಬ ಚೆನ್ನಾಗಿ ಬಂದಿತ್ತು. ಈ ಪ್ರೊಸೆಸ್ನ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ನನ್ನ ಅಮ್ಮನ ಕೇಳಿಕೊಂಡು ಮಾಡಿದೆ ಯಾವ ಥರ ಮಾಡಬೇಕು ಅಂತ ಹೇಳಿಬಿಟ್ಟು. ತುಂಬ ಈಸಿ ಮೆಥಡು ಮತ್ತು ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ ಇದಕ್ಕೆ. ಸೊ ಯಾವ ಥರ ಮಾಡೋದು ಏನು ಅನ್ನೋದನ್ನು ನಾನು ಖಂಡಿತ ನಿಮಗೆ ತೋರಿಸ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಏನೇನು ಬೇಕು ಅಂತ ತೋರಿಸ್ತೀನಿ. ಫಸ್ಟು ನಾನು ಇಲ್ಲಿ 1 ಕಪ್ಪಲ್ಲಿ ಮೆಜರ್ಮೆಂಟ್ ಮಾಡಿಕೊಂಡು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಸೊ ಹುರ್ಗಡ್ಲೆನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತುಂಬ ಫೈನ್ ಪೇಸ್ಟಾಗಿ ನೋಡ್ಬೋದು, ತುಂಬ ಫೈನಾಗಿರಬೇಕು ಪೇಸ್ಟು. ಯಾವುದೇ ಕಾರಣಕ್ಕೂ ಹುರ್ಗಡ್ಲೆ ಅಲ್ಲಲ್ಲಿ ಸಿಕ್ಕಿದಾಗ ಚಕ್ಲಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಇನ್ನು ಅದೇ ಬೌಲಲ್ಲಿ 2 ಕಪ್ಪು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲ ಅಕ್ಕಿ ಹಿಟ್ಟು ಬಂದುಬಿಟ್ಟು ನಾನು ಪಾಕೆಟ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ ನಾನು ಅಕ್ಕಿ ಮಿಷನ್ಗೆ ಹಾಕ್ಸ್ಕೊಂಬರೋದಕ್ಕೆ, ಅಂದರೆ ತೊಳೆದ್ಬಿಟ್ಟು ಅಕ್ಕಿ ನಾನು ಮಿಷನ್ಗೆ ಹಾಕ್ಸ್ಕೊಂಬರೋದು. ಸೊ ಬಿಸಿಲು ಕಮ್ಮಿ ಇರೋದ್ರಿಂದ ಈ ಸರಿ ನನಗೆ ತೊಳೆಯೋಕ್ಕೆ ಚಾನ್ಸ್ ಆಗಲಿಲ್ಲ. ಬಿಸಿಲು ಇರ್ತಾನೆ, ಬರೀ ಮಳೆ ಬರ್ತಾ ಇರೋದ್ರಿಂದ ಇನ್ನು ಸರಿ ಅರ್ಜೆಂಟಿಗೆ ಬೇಕಾಗುತ್ತಲ್ವ ಅಂದ್ಬಿಟ್ಟು ಒಂದು ಪಾಕೆಟ್ ತರಿಸ್ಬಿಟ್ಟಿದ್ದೆ ಅಕ್ಕಿ ಹಿಟ್ಟು. ಸೊ ನೀವು ಪಾಕೆಟ್ ಆದರೂ ತರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಮನೆಯಲ್ಲಿ ನೀವು ಮಿಷನ್ಗೆ ಹಾಕ್ಸ್ಕೊಂಬಂದಿರೋ ಅಕ್ಕಿ ಹಿಟ್ಟಾದರೂ ತೊಗೊಳ್ಳಿ. 2 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ಪು ಹುರ್ಗಡ್ಲೆ ಪುಡಿ ತೊಗೊಂಡು ಅದಕ್ಕೆ 1/4 ಟೀ ಸ್ಪೂನ್ ಅಜ್ವೈನ, ಹಾಗೆ 1 ಟೀ ಸ್ಪೂನು ನಾನಿಲ್ಲಿ ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆನ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಗಮ್ ಅಂತ ಸ್ಮೆಲ್ ಬರುತ್ತೆ. ಇನ್ನು ಹಾಗೆ 1 ಟೀ ಸ್ಪೂನು ನಾನು ಕರಿ ಎಳ್ಳು ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಖಾರ, ನಾನಿಲ್ಲಿ ಬಂದುಬಿಟ್ಟು 1/4 ಟೀ ಸ್ಪೂನು ಖಾರದ ಪುಡಿ ತೊಗೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಖಾರ ಜಾಸ್ತಿ ಇದೆ ನಮ್ಮದು, ಹಾಗಾಗಿ. ಇನ್ನು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 2 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಅಂದರೆ ನೀರು ಏನು ಹಾಕ್ತೀರಾ, ಫಸ್ಟೇನೆ ನಾವು ಉಪ್ಪು ಖಾರ ನಾವು ಏನೇನು ಹಾಕಿರ್ತೀವಿ ಅದೆಲ್ಲ ನೀಟಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿಕೊಂಡು, ಆಮೇಲೆ ಇದಕ್ಕೆ ನಾನು ಒಂದು 2 ರಿಂದ 3 ಸ್ಪೂನಷ್ಟು ತುಪ್ಪನ ಕಾಯಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ, ಬೆಣ್ಣೆ, ಅಥವಾ ತುಪ್ಪ ಬೆಣ್ಣೆ ನಮಗೆ ಇಷ್ಟ ಆಗಲ್ಲ ಅಂತ ಅನ್ನೋರು ಎಣ್ಣೆ ಕೂಡ ಹಾಕ್ಕೋಬೋದು, ಬಟ್ ಕಾಯಿಸ್ಬಿಟ್ಟು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಇದರಿಂದ. ಇನ್ನು ಅದನ್ನು ಹಾಕ್ಕೊಂಡು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಬಿಸಿ ಇರೋದ್ರಿಂದ ನಮಗೆ ತುಪ್ಪನ ಅಥವಾ ಎಣ್ಣೆನ ಏನು ಹಾಕಿದ್ದೀವಿ ಅದು ನಮಗೆ ಸಾಕಾ ಇಷ್ಟು ಅಂತ ಅನ್ನೋದಕ್ಕೆ ನೋಡಿ, ಈ ಥರ ನಾವು ಉಂಡೆ ಕಟ್ಟಿದಾಗ, ಅಂದರೆ ಬರೀ ಎಣ್ಣೆ ಅದಷ್ಟು ಏನು ತುಪ್ಪ ಹಾಕಿದ್ದೀನಲ್ವ ಆ ತುಪ್ಪನೂ ಆ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಈ ಥರ ಉಂಡೆ ಕಟ್ಟಿದಾಗ ನಮ್ಗೆ ನೀಟಾಗಿ ಕೈಗೆ ಉಂಡೆ ಬರಬೇಕು. ಆವಾಗ ನಮಗೆ ಕನ್ಸಿಸ್ಟೆನ್ಸಿ ಸರಿ ಹೋಗುತ್ತೆ. ತುಪ್ಪನೋ ಅಥವಾ ನಾವು ಏನಾದರೂ ಎಣ್ಣೆನೋ ಇದೇನು ಹಾಕಿರ್ತೀವಲ್ವ ಅದು ಸರಿ ಹೋಗಿದೆ ಅಂತ ಹೇಳಿಬಿಟ್ಟು, ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಒಂದೇ ಸರಿ ಜಾಸ್ತಿ ಹಾಕಿದಾಗ ನೀರು ಜಾಸ್ತಿ ಆಗಿಬಿಟ್ರೆ ನಾವು ಮತ್ತೆ ಕಡಲೆ ಪುಡಿ ಅಥವಾ ಅಕ್ಕಿ ಹಿಟ್ಟು ಏನಾದರೂ ಹಾಕ್ಕೋಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ನೋಡ್ಬೋದು. ಈ ಒಂದು ಅದಕ್ಕೆ ನಾವು ಕಲಸಿಟ್ಕೋಬೇಕು. ನೋಡ್ತಾ ಇರ್ಬೋದು, ತುಂಬ ಸ್ಮೂತು ಇಲ್ಲ, ಹಾಗಂದ್ಬಿಟ್ಟು ತುಂಬ ಹಾರ್ಡು ಗಟ್ಟಿನೂ ಇಲ್ಲ. ಈ ಒಂದು ಅದಕ್ಕೆ ಕಲಸಿಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಪ್ಲಾಸ್ಟಿಕ್ ಪೇಪರ್ ಇರ್ಬೋದು, ಇಲ್ಲ ಅಂತಂದರೆ ಸಿಲ್ವರ್ ಫಾಯಿಲ್ ಕವರ್ ಬರುತ್ತಲ್ವ, ಅದು ಯಾವುದಾದ್ರೂ ಒಂದು ಇದರಲ್ಲಿ ನಾನು ರ್ಯಾಪ್ ಮಾಡಿಬಿಟ್ಟು ಇಟ್ಬಿಡಬೇಕು. ಸ್ವಲ್ಪ ಚೆನ್ನಾಗಿ ನೆನ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಆಲ್ಮೋಸ್ಟ್ ಒಂದು 2 ಅವರ್ಸೇ ಇಟ್ಬಿಟ್ಟಿದ್ದೆ. ನಾನು ಇದನ್ನೆಲ್ಲ ಇಟ್ಬಿಟ್ಟು ಆಮೇಲೆ ಸ್ವಲ್ಪ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ. ಬಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಅಷ್ಟೊತ್ತಿಗೆ ನೋಡ್ಬೋದು, ಈಗ ನಾನು ಸ್ವಲ್ಪ ಲೇಟೇ ಆಯಿತು. ಅದಾದಮೇಲೆ ನಾನು ತೆಗೆದು ನೋಡಿದೆ, ತುಂಬಾ ಚೆನ್ನಾಗಿ ಸ್ಮೂತ್ ಆಗಿದೆ ಹಿಟ್ಟು, ತುಂಬ ಚೆನ್ನಾಗಿ ಹದವಾಗಿ ಬಂದಿದೆ. ಆಮೇಲೆ ಇನ್ನು ಈ ಥರ ಉಂಡೆ ಮಾಡಿಕೊಂಡು ನಾವು ಅಂದರೆ ನಾವು ಏನು ಚಕ್ಲಿ ಮಾಡ್ತಕ್ಕಂಥ ರೋಲ್ ಇರುತ್ತಲ್ವ, ಆ ರೋಲ್ಗೆ ಎಷ್ಟು ಬೇಕಾಗುತ್ತೋ ಅದಕ್ಕೆ ಫಸ್ಟು ಒಂದು ಸ್ವಲ್ಪ ಎಣ್ಣೆ, ನಾವು ಯಾವ ಶೇಪು ಬೇಕೋ ಆ ಪ್ಲೇಟ್ ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅಂದರೆ ಫಸ್ಟ್ ಟೈಮ್ ಮಾತ್ರ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕಾಗುತ್ತೆ, ಆಮೇಲೆ ಏನು ಬೇಕಾಗಲ್ಲ. ಹಾಕ್ಬಿಟ್ಟು ನಾನು ಇಲ್ಲಿ ಫಸ್ಟು ಒಂದು ಸ್ವಲ್ಪ ಚಿಕ್ಕದಾಗಿ ತೊಗೊಂಡೆ ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಸ್ವಲ್ಪ ಹಾಗೇನೇ ಒಂದು ರೋಲ್ ಮಾಡಿಬಿಟ್ಟು ಅದಕ್ಕೆ ಫುಲ್ ಮಾಡ್ತಾಯಿದ್ದೀನಿ. ಬಟ್ ಈ ಚಕ್ಲಿ ಅಂತ ನಿಜವಾಗ್ಲೂ ಎಂಥವರು ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಬೇಗ ಆಗುತ್ತೆ. ಮತ್ತು ಹಾಗೆ ಏನು ಐಟಮ್ಸ್ನು ಏನು ಜಾಸ್ತಿ ಬೇಕಾಗಲ್ಲ, ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಕಮ್ಮಿ. ನೋಡ್ಬೋದು, ತುಂಬ ಅಂದರೆ ಯಾವುದೇ ಕಾರಣಕ್ಕೂ ಕಟ್ಟಾಗೋದಿಲ್ಲ, ಕಟ್ಟಾಗ್ತೀರ ತುಂಬ ಚೆನ್ನಾಗಿ ಬರುತ್ತೆ. ನೀವು ಎಷ್ಟು ದೊಡ್ಡದಾಗಿ ಬೇಕು ಅಂತಂದ್ರೂ ಕೂಡ ಚಕ್ಲಿ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಫಸ್ಟು ಪೂಜೆಗೆ ಅಂತ ಹೇಳ್ಬಿಟ್ಟು, ಅಂದರೆ ವರಲಕ್ಷ್ಮಿ ಹಬ್ಬದ ದಿನ ನಾನು ಹಬ್ಬಕ್ಕೆ ಅಂದ್ಬಿಟ್ಟು ಮಾಡ್ತಾಯಿದ್ದಿದ್ದು. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಾಡಿಕೊಂಡೆ ಅಷ್ಟೇ, ಯಾವ ಥರ ಬರುತ್ತೋ ನೋಡ್ಕೊಂಡು ಆಮೇಲೆ ಮಾಡೋಣ ಅಂತ. ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನೂ ಒಂದು ಸರಿ ನಾನು ಮಾಡ್ತೀನಿ ಖಂಡಿತ.
ಅದು ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ, ಹಾಗಾಗಿ ನಾನು ನಾನು ಆವಾಗಲೇ ಹೇಳ್ದಂಗೆ ತಟ್ಟೆಯಲ್ಲಿ ಅಂದರೆ ದೇವಿಗೆ ವರಲಕ್ಷ್ಮಿ ಹಬ್ಬ ಅದರಲ್ಲಿ ತಟ್ಟೆಗಿಡೋಕೆ ಅಂತ ಹೇಳಿಬಿಟ್ಟು ಫಸ್ಟ್ ಒಂದು ಸ್ವಲ್ಪ ದೊಡ್ಡದಾಗೇ ನಾನು ರೋಲ್ ಮಾಡ್ಕೊಳ್ತಾ ಇದ್ದೀನಿ ಚಕ್ಲಿನ. ಇನ್ನು ಇದನ್ನು ಎಣ್ಣೆಗೆ ಹಾಕಿಬಿಟ್ಟು ಕರೆದು ಅದನ್ನು ಕೂಡ ತೋರಿಸ್ತೀನಿ ನಾನು. ಎಣ್ಣೆಲಿ ಹಾಕಿ ನೋಡ್ಬೋದು, ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸುಮ್ಮನೆ ಎಣ್ಣೆಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿ ಬಂದಿತ್ತು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.